ಬಿಗ್ ಬಾಸ್ ಅವರು ಈಗ ಬಿಟ್ಟಿರೋಂಥ ಪ್ರೋಮೋದಲ್ಲಿ ಪ್ರತಾಪಣ್ಣ ವಿರುದ್ಧ ವರ್ತೂರಣ್ಣವರು ತುಂಬಾ ರೊಚ್ಚಿಗೆದ್ದು ಬಿಟ್ಟಿದ್ದಾರೆ. ಯಾಕೆ ಅಂದ್ರೆ ಈ ವಾರದ ಕಳಪೆ ಮತ್ತು ಉತ್ತಮ ನಿರ್ಧಾರ ಮಾಡುವಂತಹ ಎಪಿಸೋಡ್ ಅಲ್ಲಿ ಪ್ರತಾಪ್ ಅವರು ತುಕಾಲಿ ಸಂತೋಷ್ ಅವ್ರಿಗೆ ಕಳಪೆ ಕೊಟ್ಟಿದ್ದಾರೆ. ಅದಕ್ಕೆ ನಮ್ಮ ವರ್ತೂರಣ್ಣವ್ರು ಹೇಳ್ತಾ ಇದ್ದಾರೆ, ನೀನು ಈ ತರ ಮಾಡ್ತಾ ಹೋದ್ರೆ ಒಬ್ಬರನ್ನು ಸಹ ನಿನ್ ಜೊತೆನಲ್ಲಿ ಉಳಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ, ಹುಷಾರು. ನೀನು ಇಂಥ ಒಂದು ಸ್ಟೇಜ್ ಸಿಕ್ಕದಾಗೆ ಅಲ್ಲ ತುಂಬಾ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಳ್ಳೋದು. ಇರ್ಲಿ ಬಿಡೋಣ, ಇದರಿಂದ ಈಚೆ ಬಂದವ್ರು ಇತಿಹಾಸ ಸೃಷ್ಟಿ ಮಾಡ್ಕೊಂಡಿದ್ರೆ ಇತಿಹಾಸನೇ ಆಗುತ್ತೆ ಅನ್ನೋ ತರ ಒಂದು ಮಾತುಗಳನ್ನ ಹೇಳ್ತಾ ಇದ್ದಾರೆ. ಅಂದ್ರೆ ಪ್ರತಾಪ್ ಅವರು ಕಳಪೆ ಕೊಡ್ಬೇಕಾದ್ರೆ ಒಂದು ರೀಸನ್ ಕೊಡ್ತಾರೆ, ಅವರು ಜಸ್ಟ್ ಗೆಸ್ಸಿಂಗ್ ಇಂದಾನೆ ಒಂದಷ್ಟು ಪಾಯಿಂಟ್ಸ್ ಅನ್ನ ಗಳಿಸ್ಕೊಂಡಿದ್ದಾರೆ. ಅದು ಬಿಟ್ರೆ ಅವರ ಒಂದು ಇನ್ವಾಲ್ವ್ಮೆಂಟ್ ಅಷ್ಟೇನು ಇರ್ಲಿಲ್ಲ ಅನ್ನೋ ತರ ಒಂದು ರೀಸನ್ ಕೊಟ್ಟಿರ್ತಾರೆ. ಸೊ ಇದಕ್ಕೆ ಅವರ ಒಂದು ರಿಯಾಕ್ಷನ್ ಈ ತರ ಬರ್ತಾ ಇದೆ ವರ್ತೂರಣ್ಣ ಅವ್ರ ಕಡೆಯಿಂದ. ಸೊ ಇವರಿಬ್ಬರ ಮಧ್ಯೆ ಒಂದ್ ಸ್ವಲ್ಪ ಮಾತುಕತೆ ನಡೀತಾ ಇದೆ, ಒಂಥರ ಜೋರು ಜಗಳ ಆಗ್ಬೋದು ಅನ್ನೋ ತರ ತೋರಿಸ್ತಾ ಇದೆ ಪ್ರೋಮೋದಲ್ಲಿ. ಬಟ್ ಆಕ್ಚುಲ್ ಆಗಿ ಪ್ರೋಮೋ ನೋಡಿ ಏನು ಡಿಸೈಡ್ ಮಾಡಬಾರ್ದು ಗುರು. ಯಾಕಂದ್ರೆ ಡೇ 1 ಇಂದ ನಾನು ಅದನ್ನೇ ಹೇಳ್ತಿದ್ದೀನಿ, ಪ್ರೋಮೋ ನೋಡಿ ಏನು ಡಿಸೈಡ್ ಮಾಡಬೇಡಿ. ಎಪಿಸೋಡಲ್ಲೇ ಒಂದಿರುತ್ತೆ, ಪ್ರೋಮೋದಲ್ಲೇ ಇನ್ನೊಂದಿರುತ್ತೆ, ಆ್ಯಂಡ್ ಒಂದೊಂದು ಲಾಟ್ ಆಫ್ ಡಿಫ್ರೆನ್ಸಸ್ ಇರುತ್ತೆ. ಆ್ಯಂಡ್ ನಿಮ್ಮ ಪ್ರಕಾರ ಅಂದ್ರೆ ಈಗ ಬಂದಿರೋಂಥ ಪ್ರೋಮೋಗೆ ಯಾವ ಥರ ಒಂದು ಕಮೆಂಟ್ಸ್ ಬಂದಿರ್ಬೋದು ಅಂತ ಚೆಕ್ ಮಾಡಿದಾಗ ಒಂದಷ್ಟು ಇಂಟ್ರೆಸ್ಟಿಂಗ್ ಆ್ಯಂಡ್ ಹೈಲೈಟ್ ಕಮೆಂಟ್ ಅಂತ ನನಗೆ ಅನಿಸ್ತು. ಸೊ ಅದನ್ನು ನಿಮ್ಮ ಥರನೇ ಹೇಳೋಣ ಅಂತ ನಾನು ಬಂದಿದ್ದೀನಿ. ಇದು ನನ್ನ ಪರ್ಸ್ನಲ್ ಕಮೆಂಟ್ಸ್ ಅಥವಾ ನಮ್ಮ ಚಾನಲ್ ಕಮೆಂಟ್ ಅಂತೂ ಅಲ್ಲವೇ ಅಲ್ಲ, ಇದು ನಿಮ್ಮಗಳ ಕಾಮೆಂಟ್ಗೆ ನಾನು ಫಸ್ಟೇ ಹೇಳ್ತಿದ್ದೀನಿ. ಆ್ಯಂಡ್ ಫಸ್ಟ್ ಕಮೆಂಟ್ ಬಂದು, ತುಕಾಲಿಗೆ ಕಳಪೆ ಕೊಟ್ಟರೆ ವರ್ತೂರ್ಗೆ ಯಾಕೆ ಉರಿತಾ ಇದೆ, ಪಂತುಗೆ ಇತಿಹಾಸ ಆಗೋದು ಬಾಕಿ ಇದೆ, ಪ್ರತಾಪ್ ಗೆಲ್ಲೋದು. ಸೊ ಅವ್ರು ಹೇಳ್ತಿದ್ದಾರೆ, ತುಕಾಲಿಗೆ ಕಳಪೆ ಕೊಟ್ರೆ ಈ ವರ್ತೂರಣ್ಣ ಯಾಕೆ ಇಷ್ಟೊಂದು ಊರ್ಕೊಂತ ಇದ್ದಾರೆ ಅನ್ನೋ ಥರ ಕಮೆಂಟ್. ಆ್ಯಂಡ್ ಇತಿಹಾಸ ಬಾಕಿ ಇದೆಯಲ್ಲ, ಸೊ ಪ್ರತಾಪಿಗೆ ಗೆಲ್ಲೋದು ಅನ್ನೋ ಥರ ಕಮೆಂಟ್. ನೆಕ್ಸ್ಟ್ ಕಮೆಂಟ್ ಬಂದು, ಸಂತೋಷ್ ಅಂದರೆ ತುಕಾಲಿ ಸಂತೋಷ್ ಕಂತ್ರಿ ಪ್ಲಾನ್ ಟು ಗಿವ್ ಕಳಪೆ ಟು ನಮ್ರತಾ ಫ್ಲಾಪ್ಡ್, ಅದಕ್ಕೆ ಇಷ್ಟೆಲ್ಲ ಡ್ರಾಮಾ. ಶಕುನಿ ಥರ ಚೀಪಾಗಿ ಮಾತಾಡೋ ಬದಲು ಗೇಮ್ ಆಡಬೇಕು, ಇನ್ನೊಬ್ಬರ ಬಗ್ಗೆ ಅಸಹ್ಯವಾಗಿ ಮಾತಾಡೋದಲ್ಲ. ಸೊ ಅವ್ರು ಹೇಳಿದ್ರೆ ತುಕಾಲಿ ಸಂತೋಷ್ ಅವರು ನಮ್ರತಾಗೆ ಒಂದು ಕಳಪೆ ಕೊಡೋದಕ್ಕೆ ಹೋದ್ರು, ಸೊ ಅದು ಫ್ಲಾಪ್ ಆಯಿತು, ಅದಕ್ಕೆ ಇಷ್ಟು ಇದು ಮಾಡಿದ್ರು. ಆ್ಯಂಡ್ ಇಲ್ಲಿ ಬೇರೆಯವ್ರ ಬಗ್ಗೆ ಬೇರೆ ಥರ ಮಾತಾಡೋ ಬದಲು ಅವರು ಚೆನ್ನಾಗಿ ಗೇಮ್ ಆಡಬೇಕಾಗಿತ್ತು ಅನ್ನೋ ಥರ ಕಮೆಂಟ್. ನಾನು ನೆಕ್ಸ್ಟ್ ಕಮೆಂಟ್ ಬಂದು, ಪ್ರತಾಪ ತನ್ನ ಹಳೆ ಬುದ್ಧಿ ಬಿಟ್ಟಿಲ್ಲ. ಸೊ ಅವ್ರು ಹೇಳಿದ್ರು, ಪ್ರತಾಪ್ ಇನ್ನೂ ಅವ್ರ ಹಳೆ ಬುದ್ಧಿನೇ ಬಿಟ್ಟಿಲ್ಲಲ್ಲ ಅಂತ ಕಮೆಂಟ್. ನೆಕ್ಸ್ಟ್ ಕಮೆಂಟ್ ಬಂದು, ಪ್ಯೂರ್ ಆಡಿಯನ್ಸ್ ಸಪೋರ್ಟ್ ಇರೋದು ಹೊರ್ತು ಪ್ರತಾಪ್ಗೆ ನೀನು ವೋಟ್ ಭದ್ರ ಮಾಡ್ಕೊ. ಸೊ ಅವ್ರು ಹೇಳ್ತಿದ್ದಾರೆ, ವರ್ತೂರ್ ಅವರೇ ಪ್ರತಾಪ್ಗಿರುವಂಥದ್ದು ಪ್ಯೂರ್ ಆಡಿಯನ್ಸ್ ಸಪೋರ್ಟು, ಫಸ್ಟ್ ನಿನ್ನ ವೋಟ್ ನೀನು ಭದ್ರ ಮಾಡ್ಕೊಳಪ್ಪ ಅನ್ನೋ ಥರ ಕಮೆಂಟ್. ನೆಕ್ಸ್ಟ್ ಕಮೆಂಟ್ ಬಂದು, ಇವತ್ತು ಹೇಟರ್ಸ್ ಎಪಿಸೋಡ್ ನೋಡಿ ಎಷ್ಟು ಉರ್ಕೊಳ್ತಿರೋ ಉರ್ಕೊಳ್ಳಿ. ಸೊ ಅವ್ರು ಹೇಳ್ತಿದ್ದಾರೆ, ಇವತ್ತು ಎಪಿಸೋಡ್ ನೋಡ್ಬಿಟ್ಟು ಅಂದರೆ ಹೇಟರ್ಸ್ ಅಂದರೆ ಯಾರೆಲ್ಲ ಕಂಡ್ರೆ ಆಗಲ್ಲ ಕಂಟೆಸ್ಟೆಂಟ್ನ, ಸೊ ನೋಡ್ಬಿಟ್ಟು ಎಷ್ಟೆಲ್ಲ ಉರ್ಕೊಂತೀರ ಉರ್ಕೊಳ್ಳಿ ಅನ್ನೋ ಥರ ಕಮೆಂಟ್. ನೆಕ್ಸ್ಟ್ ಕಮೆಂಟ್ ಬಂದು, ಕರೆಕ್ಟಾಗಿ ಕೊಟ್ಟಿದ್ದಾರೆ ಕಳಪೆ, ಆಡೋಕ್ಕೆ ಚಾನ್ಸಸ್ ತುಂಬ ಸಿಕ್ಕಿದೆ, ಆದರೆ ಒಂದರಲ್ಲೂ ಚೆನ್ನಾಗಿ ಆಡಿಲ್ಲ. ಸೊ ಅವ್ರು ಹೇಳ್ತಿದ್ದಾರೆ, ತುಕಾಲಿ ಅವ್ರಿಗೆ ಕರೆಕ್ಟಾಗಿ ಕಳಪೆ ಕೊಟ್ಟಿದ್ದಾರೆ, ಯಾಕಂದರೆ ಆಡೋದಕ್ಕೆ ಅಷ್ಟು ಗೇಮ್ಗಳಲ್ಲಿ ಚಾನ್ಸ್ ಸಿಕ್ಕಿದ್ರು ಸಹ ಯಾವುದ್ರಲ್ಲೂ ಪ್ರಾಪರಾಗಿ ಕರೆಕ್ಟಾಗಿ ಆಡಲಿಲ್ಲ ಅವರು ಅನ್ನೋ ಥರ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಪ್ರತಾಪ್ 2ನೇ ವಾರಕ್ಕೆ ಮನೆಗೆ ಹೋಗಬೇಕಿತ್ತು, ಜನ ಬಕ್ರಗಳು ಅವನನ್ನು ಇನ್ನೂ ಉಳಿಸಿದ್ದಾರೆ. ಸೊ ಅವ್ರು ಹೇಳ್ತಿದ್ದಾರೆ, ಪ್ರತಾಪ್ 2ನೇ ವಾರಕ್ಕೆ ಹೋಗಬೇಕಾಗಿತ್ತು, ಜನ ತುಂಬ ಬಕ್ರಗಳಾಗ್ಬಿಟ್ಟಿದ್ದಾರೆ, ಅವನು ಇನ್ನೂ ಉಳಿಸ್ಕೊಂಡಿದ್ದಾರೆ ಅನ್ನೋ ಥರ ಕಮೆಂಟ್. ನೆಕ್ಸ್ಟ್ ಕಮೆಂಟ್ ಬಂದು, ಹೇಟರ್ಸ್ ಪ್ಲೀಸ್ ಡೋಂಟ್ ವಾಚ್ ಟುಡೇಸ್ ಎಪಿಸೋಡ್, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯುವರ್ ಎಮೋಷನ್ಸ್. 28ಗಂತೂ ಟಿವಿನೇ ಆನ್ ಮಾಡಬೇಡಿ, ನಿಮ್ಮ ಒಳ್ಳೆಯದಕ್ಕೆ ಹೇಳ್ತಾ ಇರೋದು. ಸೊ ಅವ್ರು ಹೇಳ್ತಿದ್ದಾರೆ, ಹೇಟರ್ಸ್ ಎಲ್ಲ ಯಾರಿದ್ದೀರಾ ಇವತ್ತಿನ ಎಪಿಸೋಡ್ ನೋಡೇಬೇಡಿ, ಇದು ನಾನು ಹೇಳ್ತಿರೋಂಥ ರಿಕ್ವೆಸ್ಟ್ ಅಂತಲೇ ಅಂದ್ಕೊಳ್ಳಿ. ಬಟ್ ನಿಮ್ಮ ಎಮೋಷನ್ಸ್ ನಾನು ಅರ್ಥ ಮಾಡ್ಕೊತೀನಿ, ಅದರಲ್ಲಿ 28ನೇ ತಾರೀಕಂತೂ ಟಿವಿನೇ ಆನ್ ಮಾಡಬೇಡಿ, ನಿಮ್ಮ ಒಳ್ಳೆಯದಕ್ಕೆ ಹೇಳ್ತಾ ಇದ್ದೀನಿ ಅನ್ನೋ ಥರ ಕಮೆಂಟ್. ನೆಕ್ಸ್ಟ್ ಕಮೆಂಟ್ ಬಂದು, ಪಂತು ನಿಮ್ಮ ಪ್ರಕಾರ ನಿಂಗೆ ಕಳಪೆ ಬೇಕಾಗಿತ್ತಲ್ವಾ, ಬೀಳ್ಬೇಕಾಗಿತ್ತು. ಈ ಹಳ್ಳಿಕಾರ ಒಂದು ಟಾಸ್ಕ್ ಗೆದ್ದಿದ್ದಕ್ಕೆ ಮೌಂಟ್ ಎವರೆಸ್ಟ್ ಹತ್ತಿರೋ ಥರ ಆಡ್ತಾರೆ. ಸೊ ಹೇಳ್ತಿದ್ದಾರೆ, ವರ್ತೂರ್ ಸಂತೋಷ್ ಅವರು ಒಂದು ಟಾಸ್ಕ್ ಗೆದ್ದಿರೋದಕ್ಕೆ ಮೌಂಟ್ ಎವರೆಸ್ಟ್ ಹತ್ತಿ ಇಳಿದವ್ರ ಥರ ಆಡ್ತಿದ್ದಾರೆ, ಏನೋ ಸಾಧನೆ ಮಾಡಿರೋರ ಥರ. ಬಟ್ ನಿಮ್ಮ ಪ್ರಕಾರ ನಿಮಗೆ ಕಳಪೆ ಕೊಡಬೇಕಾಗಿತ್ತ ಅನ್ನೋ ಥರ ಕ್ವೆಶನ್ ಅವರು. ನೆಕ್ಸ್ಟ್ ಕಮೆಂಟ್ ಬಂದು, ಮಿಸ್ಟರ್ ಸಂತೋಷ್ ಅವರೇ ಕಳಪೆ ಹೋಗಿದ್ದು ಸಂತೋಷ್ ಅಂದರೆ ತುಕಾಲಿ ಸಂತೋಷ್ ಅವರಿಗೆ, ನಿಮಗೆ ಯಾಕೆ ತೊಂದರೆ, ಸ್ನೇಹಿತ ಅಂತನಾ? ಅದೇ ನೀವು ನಿಮ್ಮ ಆತ್ಮೀಯ ಸ್ನೇಹಿತ ಆಟದಿಂದ ಹೊರಗಡೆ ಇಟ್ಟಾಗ
ಆವಾಗ ಎಲ್ಲಿ ಹೋಗಿತ್ತು ನಿಮ್ಮ ಸ್ನೇಹ? ಅವಾಗ ನೀವು ಮಾಡಿದ್ದು ಸರಿ ಅಂತ ನಿಮ್ಮ ವಾದ ಆದರೆ, ಇವಾಗ ಪ್ರತಾಪ್ ಅವರು ಕಳಪೆ ಕೊಟ್ಟಿದ್ದು ಸರಿಯಾಗೇ ಇದೆ. ಇನ್ನೊಂದು ಏನು ಹೇಳಿದ್ರಲ್ಲ, ನಿಮ್ಮನ್ನ ಯಾರ ನಂಬ್ತಾರೆ ಅಂತ, ಅವರನ್ನು ನಂಬಿ ವೋಟ್ ಮಾಡೋದಕ್ಕೆ ಅಲ್ವಾ ಅವರು ಇವತ್ತು ಅಲ್ಲಿ ಇರೋದು. ವರ್ತೂರ್ ಅವರೇ ಮತ್ತೇನು ಹೇಳಿದ್ರೆ, ಇತಿಹಾಸ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ರಲ್ವಾ? ಖಂಡಿತ ನಿಮ್ಮ ಇತಿಹಾಸ ನೀವೇ ಸೃಷ್ಟಿ ಮಾಡಿಕೊಳ್ಳಿ, ಅವರ ಇತಿಹಾಸ ಸೃಷ್ಟಿ ಮಾಡಿಕೊಳ್ಳುತ್ತಾರೆ. ನಿಮ್ಮ ಮೇಲೆ ಒಂದು ಗೌರವ ಇದೆ, ಕಾಪಾಡಿಕೊಳ್ಳಿ, ಒಳ್ಳೇದಾಗ್ಲಿ. ಕಳಪೆ ಉತ್ತಮ ಇವೆಲ್ಲ ಆಟದ ಪ್ರಕ್ರಿಯೆ ಅಷ್ಟೇ, ಅದನ್ನು ಒಪ್ಪಿಕೊಳ್ಳಬೇಕು. ತಾವು ಏನೇ ಹೇಳಬೇಕು ನೀಡಬೇಕು ಅಂದರೆ ಯೋಚನೆ ಮಾಡಿ, ಒಳ್ಳೇದಾಗಲಿ. ಜೈ ಡ್ರೋನ್ ಪ್ರತಾಪ್. ಕೆಟ್ಟವರಿಗೂ ಒಳ್ಳೆಯದನ್ನು ಬಯಸೋಣ. ಬಾಬಾ ಇವರು ತುಂಬ ಪ್ರತಾಪ್ ಅವರು ಫ್ಯಾನ್ ಅನ್ಕೊಂಡಿದ್ದೀನಿ ಮೇ ಬಿ. ಯಾಕಂದರೆ ವರ್ತೂರ್ ಸಂತೋಷ್ ಅವ್ರಿಗೆ ಈ ಥರ ಒಂದು ಅಡ್ವೈಸನ್ನು ಮಾಡ್ತಾರೆ. ಮಾತಾಡೋದಕ್ಕೂ ಮುಂಚೆ ಮತ್ತು ಏನಾದರೂ ಹೇಳೋದಕ್ಕೂ ಮುಂಚೆ, ಕೊಡೋದಕ್ಕೂ ಮುಂಚೆ ಯೋಚನೆ ಮಾಡಿ ನಿಮಗೆ ಒಳ್ಳೇದಾಗಲಿ. ಇವಾಗ ಲಾಸ್ಟ್ ಟೈಮಲ್ಲಿ ನಿಮ್ಮ ಒಂದು ಸ್ನೇಹಿತನ ನೀವೇ ಆಟದಿಂದ ಹೊರಗಡೆ ಇಟ್ಟಿದ್ರಿ. ಸೊ ಆಗ ನಿಮ್ಮ ಸ್ನೇಹ ಗೊತ್ತಾಗಿಲ್ವಾ? ಆಗ ನೀವು ಮಾಡಿದ್ದು ಸರಿ ಅಂದರೆ ಈಗ ಪ್ರತಾಪ್ ಮಾಡ್ತಾ ಇರೋದು ಸಹ ಸರಿ ಅನ್ನೋ ಥರ ಕಮೆಂಟ್. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ವರ್ತೂರ್ ಅವ್ರಿಗೆ ಇಷ್ಟೆಲ್ಲ ಫೀಲ್ ಆಗೋ ಅವಶ್ಯಕತೆ ಇರಲಿಲ್ಲ ಅನಿಸ್ತಾ ಇದೆ. ಸೊ ಹೇಳ್ತಾರೆ, ವರ್ತೂರ್ ಅವ್ರು ನಿಜಕ್ಕೂ ಇಷ್ಟೆಲ್ಲ ಫೀಲ್ ಆಗೋವಂಥ ಅವಶ್ಯಕತೆ ಇರಲಿಲ್ಲ ಗುರು ಅನ್ನೋ ಥರ ಕಮೆಂಟ್. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಪ್ರತಾಪ್ ಕಳಪೆ ಕೊಟ್ಟರೆ ಏನು ತಪ್ಪು, ತುಕಾಲಿ ಕರೆಕ್ಟಾಗಿ ಕಳಪೆ ಹೋಗಿದೆ. ಸೊ ಅವ್ರು ಹೇಳ್ತಿದ್ದಾರೆ, ಪ್ರತಾಪ್ ಅವ್ರಿಗೆ ಕಳಪೆ ಕೊಟ್ಟರೆ ಏನು ತಪ್ಪ ಇದೆ, ತುಕಾಲಿಗೆ ಕರೆಕ್ಟಾಗಿ ಕಳಪೆ ಕೊಟ್ಟಿದ್ದಾರೆ ಅನ್ನೋ ಥರ ಕಮೆಂಟ್. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಪ್ರತಾಪ್ಗೆ ಕೊಟ್ಟಾಗ ಈ ವರ್ತೂರ್ಗೆ ಉರಿಲಿಲ್ಲ, ಈಗ ಉರಿತಾ ಇದೆ. ನೀವೇ ಏನೇ ಮಾಡಿದ್ರು ಪ್ರತಾಪೇ ಗೆಲ್ಲೋದು. ಸೊ ಅವ್ರು ಹೇಳ್ತಿದ್ದಾರೆ, ಪ್ರತಾಪ್ಗೆ ಕಳಪೆ ಕೊಟ್ಟಾಗ ವರ್ತೂರ್ ಅವ್ರಿಗೆ ಏನೂ ಆಗಲಿಲ್ಲ, ಬಟ್ ಈಗ ತುಕಾಲಿಗೆ ಕೊಟ್ಟಿದ ತಕ್ಷಣ ಇಷ್ಟೆಲ್ಲ ಉರ್ಕೊಂತಿದ್ದಾರೆ ಅಂತ ಕಮೆಂಟ್. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ವರ್ತೂರ್ ನಿಂಗೆ ದೊಡ್ಡ ಶಕುನಿ ತುಕಾಲಿ ಅನ್ನೋದು ಗೊತ್ತಿಲ್ಲ. ಸೊ ಅವ್ರು ಹೇಳಿದೆ, ವರ್ತೂರಣ್ಣ ತುಕಾಲಿ ನಿನಗೇನೋ ದೊಡ್ಡ ಶಕುನಿ ಅನ್ನೋ ಥರ ಗೊತ್ತಿಲ್ಲ, ನಿಮ್ಮಿಂದ ಎಷ್ಟು ಮಾತಾಡ್ತಾ ಇದ್ದಾರೆ ಅಂತ ಕಮೆಂಟ್. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಬರೇ ಬದನೆಕಾಯಿ ಮಾತು ಕೊಳೆ ಆಯಿತು ವರ್ತೂರ್, ಅವನು ನಿಮಗೂ ಜಾಸ್ತಿ ಜನನ ಸಂಪಾದನೆ ಮಾಡಿದ್ದಾನೆ, ಈಚೆ ಬಂದು ನೋಡು ವರ್ತೂರ್ ಸಂತೋಷ್. ಸೊ ಅವ್ರು ಹೇಳ್ತಿದ್ದಾರೆ, ಬರೀ ಬದನೆಕಾಯಿ ಮಾತೇ ಆಯಿತು, ಅವನು ಅಂದರೆ ಪ್ರತಾಪ್ ನಿಮ್ಗಿಂತಲೂ ಜಾಸ್ತಿ ಜನನ ಸಂಪಾದನೆ ಮಾಡಿದ್ದಾನೆ, ಈಚೆ ಬಂದು ನೋಡಿ ಅನ್ನೋ ಥರ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಈ ವಾರ ಕಳಪೆ ಸರಿಯಾಗಿ ಕೊಟ್ಟಿದ್ದಾರೆ, ಮನೆಯವರು ತುಕಾಲಿ ಡಬಲ್ ಗೇಮ್ ಆಡ್ತಾ ಇದ್ದ. ಸೊ ಅವ್ರು ಹೇಳ್ತಿದ್ದಾರೆ, ಮನೆಯವರೆಲ್ಲ ಸೇರ್ಕೊಂಡು ಈ ವಾರ ಕಳಪೆ ಸಖತ್ತಾಗಿ ಕೊಟ್ಟಿದ್ದಾರೆ, ಯಾಕಂದರೆ ಅವನು ಅಲ್ಲಿ ಡಬಲ್ ಗೇಮ್ ಆಡ್ತಾ ಇದ್ದ ಅನ್ನೋ ಒಂದು ಕಾರಣಕ್ಕೆ. ಸೊ ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ನನ್ನ ಪ್ರಕಾರ ಕಳಪೆ ನಮ್ರತಾ, ಯಾಕಂದರೆ ಇಷ್ಟು ದಿನಗಳಲ್ಲಿ ಅವಳು ಯಾವುದೇ ಟಾಸ್ಕ್ ನೆಟ್ಟಾಗಿ ಆಡಿಲ್ಲ, ಎಲ್ಲೋ ಒಂದು ಅಲ್ಲಿ ಒಂದು ಇಲ್ಲಿ ಒಂದು ಆಡಿದ್ದಾಳೆ ಅಷ್ಟೇ, ಬಿಟ್ಟರೆ ಬೇರೆ ಯಾವುದೇ ಟಾಸ್ಕ್ ಆಗಲಿ ಇನ್ನೂ ಇತ್ಯಾದಿ ಕೆಲಸಗಳಲ್ಲಿ ಅವಳು ಭಾಗಿಯಾಗಿಲ್ಲ. ಬಿಗ್ ಬಾಸ್ ಮನೆಯಲ್ಲಿ ಅವಳ ಸಾಧನೆ ಏನು ಅಂದರೆ ಅವಳ ಹೆಸರನ್ನು ಹಾಗೆಯೇ ಕಾಪಾಡಿಕೊಳ್ಳುವ ಪ್ರಯತ್ನ ಮಾಡಿದ್ದಾಳೆ. ಆ ಹೆಸರು ಯಾವುದೆಂದು ನೀವೇ ಅರ್ಥ ಮಾಡಿಕೊಳ್ಳಿ. ಸರ್ ಹೇಳ್ತಿದ್ದಾರೆ, ಬಿಗ್ ಬಾಸ್ ಮನೇಲಿ ನಿಜವಾಗ್ಲೂ ಈ ವಾರದ ಕಳಪೆ ಕೊಡ್ಬೇಕಂದ್ರೆ ನಮ್ರತಾ ಕೊಡ್ಬೇಕು. ಯಾಕಂದರೆ ಸ್ಟಾರ್ಟಿಂಗಿಂದ ಬಂದಾಗಿಂದ ಇಲ್ಲೊಂದು ಗೇಮ್ ಗೆದ್ದಿದ್ದಾಳೆ ಅಷ್ಟೇ, ಅದು ಬಿಟ್ಟರೆ ಇನ್ನೇನು ಮಾಡ್ತಾ ಇಲ್ಲ. ಬಿಗ್ ಬಾಸ್ ಮನೇಲಿ ಅವ್ರದ್ದಂತೂ ಏನೂ ಮಾಡ್ಕೊಂಡಿಲ್ಲ, ಒಂದು ಮಾಡ್ಕೊಂಡಿದ್ದಾರೆ ಕಾಪಾಡ್ಕೊಂಡು ಹೋಗಿರೋದಂದ್ರೆ ಅವ್ರ ಹೆಸರು, ಆ ಹೆಸರು ನಿಮಗೆ ಗೊತ್ತಿರುತ್ತೆ, ಥಿಂಕ್ ಮಾಡಿ ಅನ್ನೋ ಥರ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಲೋ ಪುಣ್ಯಾತ್ಮ ವರ್ತೂರಣ್ಣ ನಿನಗೆ ಯಾಕಪ್ಪ ಉರಿ, ಅವರ ಅಭಿಪ್ರಾಯ ಅವ್ರು ಹೇಳಿ, ನಿಮ್ಮ ಹಿಸ್ಟರಿ ಗೊತ್ತಿದೆ ನಮಗೂ, ರೈತ ಅಂತ ಹೇಳುವ ದೊಡ್ಡ ಬಿಸ್ನೆಸ್ ಮ್ಯಾನ್ ತಾವು, ಹಾಗೆ ನಿಮ್ಮ ಮೇಲೆ ರೈತ ಅಂತ ಒಂದು ಗೌರವ ಇದೆ, ಅದನ್ನು ಕಾಪಾಡಿಕೊಳ್ಳಿ. ಇಲ್ಲ ಕರ್ನಾಟಕ ಜನ ತುಂಬ ಬುದ್ಧಿವಂತರಿದ್ದಾರೆ, ಸ್ವಲ್ಪ ಯೋಚನೆ ಮಾಡಿ, ಸೈಲೆಂಟ್ ಆಗಿರಿ. ಸೊ ಅವ್ರು ಹೇಳ್ತಿದ್ದಾರೆ, ವರ್ತೂರಣ್ಣ ನಿಮ್ಮ ಒಂದು ಹಿಸ್ಟ್ರಿ ನಮಗೆ ಗೊತ್ತಿಲ್ವಾ, ಹಿಸ್ಟ್ರಿ ಅಂತ ಹೇಳ್ತಾ ಇದ್ದೀರಾ, ನೀವು ರೈತ ಅಂತ ಹೇಳ್ಕೊಂಡು ಒಂದು ದೊಡ್ಡ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಒಂದು ದೊಡ್ಡ ಬಿಸ್ನೆಸ್ ಮ್ಯಾನ್. ಸೊ ನಿಮ್ಮ ಮೇಲೆ ಒಂದು ರೈತ ಅಂತ ಒಂದು ಸ್ವಲ್ಪ ಗೌರವ ಇದೆ, ಅದನ್ನು ಕಾಪಾಡ್ಕೊಳ್ಳಿ, ಮತ್ತು ಕಳ್ಕೊಳಕ್ಕೆ ಹೋಗ್ಬಿಡಿ. ಅದರಲ್ಲಿ ನಮ್ಮ ಕರ್ನಾಟಕ ಜನ ತುಂಬ ಬುದ್ಧಿವಂತರು, ಸ್ವಲ್ಪ ಹುಷಾರಾಗಿ ಸೈಲೆಂಟ್ ಆಗಿರಿ ಅನ್ನೋ ಥರ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ವರ್ತೂರು ಇವಾಗ ರೊಚ್ಚಿಗೆದ್ಬಿಟ್ಟಿದ್ದಾರೆ, ಇಷ್ಟು ದಿನ ಹೇಳ್ದಿರೋದು ಇವಾಗ ಎದ್ಬಿಟ್ಟಿದಾರಲ್ಲ, ಇವರು ಇಷ್ಟು ದಿನ ಬಿಗ್ ಬಾಸ್ ಮನೆಯಲ್ಲಿ ಏನು ಮಾಡಿದ್ರು ಅಂತ ನಾವು ನೋಡಿದ್ದೀವಲ್ಲ. ಸೊ ಅವ್ರು ಹೇಳ್ತಿದ್ದಾರೆ, ವರ್ತೂರು ಸಂತೋಷ್ ಅವರು ಇಷ್ಟು ದಿನ ಒಂದು ರೊಚ್ಚಿಗೆ ಹೇಳ್ದೆ ಅಂತವ್ರು ಈಗ ಸಡನ್ನಾಗಿ ಎದ್ಬಿಟ್ಟಿದ್ದಾರೆ. ಸೊ ಇಷ್ಟು ದಿನ ಇಲ್ಲದೆ ಅಂತದ್ದು ಇವಾಗೆ ಮಾತಾಡ್ತಾ ಇದ್ದಾರೆ, ಅದರಲ್ಲೂ ಇವ್ರು ಇಷ್ಟು ದಿನ ಏನು ಮಾಡಿದೆ ಅಂತ ನಮಗೂ ಗೊತ್ತಿದೆ ಅಲ್ಲ ಬಿಡಿ ಅನ್ನೋ ಥರ ಕಮೆಂಟ್. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು,
ವರ್ತೂರ್ ಸಂತೋಷ್ ನಮ್ಮ ಪ್ರಕಾರ ಈ ವಾರದ ಕಳಪೆ. ಗುರು, ಯಾವ ಲೆಕ್ಕದಲ್ಲಿ ವರ್ತೂರ್ ಸಂತೋಷ್ ಈ ವಾರದ ಕಳಪೆ ಅಂತ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಇವ್ರು ಆ ಥರ ಕಮೆಂಟನ್ನು ಹಾಕಿದ್ದಾರೆ. ಏನಿವೆ, ಇದು ನನ್ನ ಕಮೆಂಟ್ಸ್ ಅಲ್ಲ, ಇದು ನನ್ನ ಪರ್ಸ್ನಲ್ ಕಮೆಂಟ್ ಅಂತ ಫಸ್ಟೇ ಅಲ್ಲ, ಆ್ಯಂಡ್ ನಮ್ಮ ಚಾನಲ್ ಕಮೆಂಟ್ ಅಂತೂ ಅಲ್ಲವೇ ಅಲ್ಲ. ಇದು ನಿಮ್ಮಗಳ ಕಮೆಂಟ್, ಜಸ್ಟ್ ನಾನು ಹೇಳಿದ್ದೀನಿ. ಸೊ ಇವತ್ತಿನ ಬಂದಿರೋದು ಪ್ರೋಮೋಗೆ ಈ ಥರ ಒಂದು ಕಮೆಂಟ್ಸ್ ಬಂದಿದೆ ಅಂದರೆ ಇವತ್ತಿನ ಎಪಿಸೋಡ್ ನೋಡಿ ಯಾವ ಥರ ಡಿಸೈಡ್ ಮಾಡ್ತಾರೆ ಜನ ಅನ್ನೋದು ನೋಡಬೇಕಾಗಿದೆ. ನಿಮಗೆ ಏನು ಅನ್ನಿಸ್ತಿದೆ ವರ್ತೂರ್ ಸಂತೋಷ್ ಅವರು ಮತ್ತು ಪ್ರತಾಪ್ ಅವ್ರ ಬಗ್ಗೆ? ಅದನ್ನು ಸಹ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಹಾಕಿ. ನಾನು ಹೇಳಿದಂಥ ಕಮೆಂಟ್ ರಿವ್ಯೂ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಇದೇ ಥರ ಇನ್ನಷ್ಟು ವಿಡಿಯೋಸ್ಗೋಸ್ಕರ ನೀವು ನೋಡ್ತಾ ಇರಿ ನಮ್ಮ ಚಾನಲನ್ನು.